ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗಂಗನ್ನಗರಿಪಲ್ಲಿಯಲ್ಲಿರುವ ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ. ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿದ 6ರಿಂದ 12ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಸುಸಜ್ಜಿತ ಶಾಲಾ ಸಂಕೀರ್ಣ, ತರಗತಿ ಕೊಠಡಿಗಳು, ಪ್ರಯೋಗಾಲಯ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಕಲ್ಪಿಸಲಾಗಿದ್ದು, ಮಕ್ಕಳಿಗೆ ತಗುಲುವ ಎಲ್ಲಾ ವೆಚ್ಚವನ್ನು ಕೇಂದ್ರ ಸರ್ಕಾರವೇ ಭರಿಸುತ್ತಿದೆ. ಇಲ್ಲಿನ ವಿದ್ಯಾರ್ಥಿಗಳು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳಲ್ಲಿ ಪ್ರತಿನಿಧಿಸಿದ್ದಾರೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಯಶೋಧ 6ನೇ ತರಗತಿಗೆ ಪ್ರವೇಶ ಪಡೆದಾಗ ಇಂಗ್ಲಿಷ್ ಕಲಿಕೆ ಕಷ್ಟವಾಗಿತ್ತು. ನಂತರದ ದಿನಗಳಲ್ಲಿ ಹಂತ ಹಂತವಾಗಿ ಇಂಗ್ಲಿಷ್ ಕಲಿಯುವಲ್ಲಿ ವಸತಿ ಶಾಲೆಯಿಂದ ಸಾಧ್ಯವಾಗಿದೆ ಎಂದು ತಿಳಿಸಿದರು. ಇಲ್ಲಿ ಬಂದು ಇಲ್ಲಿಂದ ಹೋದ್ಮೇಲೆ ಕೂಡ ಈ ಸ್ಕೂಲಲ್ಲಿ ಮರೆಯಕ್ಕಾಗಲ್ಲ, ಹಂಗೆ ಹೇಳ್ಕೊಡ್ತಾರೆ. ವಿದ್ಯಾರ್ಥಿ ಮುರುಗೇಶ್, ವಸತಿ ಶಾಲೆಯಲ್ಲಿ ಸಮರ್ಪಕ ಊಟ, ವಸತಿ ಸೌಲಭ್ಯ ದೊರೆಯುತ್ತಿದ್ದು, ಬೆಳಗ್ಗೆ 5 ಗಂಟೆಯಿಂದ ದಿನಚರಿ ಆರಂಭವಾಗುತ್ತದೆ. ತಮಗೆ ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ಇದ್ದು, ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಂಡಿರುವುದಾಗಿ ತಿಳಿಸಿದರು. ತಮಿಳುನಾಡು ಮೇಲೆ ಸೆಮಿಫೈನಲ್ ಆಡ್ಬಿಟ್ಟು ನಾವು ಸ್ವಲ್ಪ ಸೋತೋದ್ವು. ಮತ್ತೆ ಈಗ 12ನೇ ತರಗತಿಯಲ್ಲಿ ಸ್ಟೇಟ್ ಲೆವೆಲ್ ನಡೀತು, ಅದರಲ್ಲಿ ಫಸ್ಟ್ ಹೊಡಿದಿದ್ದೀವಿ. ನೆಕ್ಸ್ಟ್ ನ್ಯಾಷನಲ್ ಹೊಡಿತೀವಿ. ಚೆನ್ನಾಗಿ ಪೋಷಕ ಅಶೋಕ್ ತಮ್ಮ ಮಗನಿಗೆ ಕನ್ನಡ ಬಿಟ್ಟರೆ ಬೇರೆ ಯಾವುದೇ ಭಾಷೆ ಕಲಿಕೆ ಕಷ್ಟಕರವಾಗಿತ್ತು. ಆದರೆ ವಸತಿ ಶಾಲೆಗೆ ಸೇರಿದ ಬಳಿಕ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳನ್ನು ಮಾತನಾಡುತ್ತಿದ್ದು ಬಹಳ ಸಂತಸವಾಗುತ್ತಿದೆ ಎಂದು ಹೇಳಿದರು. ಎಲ್ಲದಕ್ಕೂ ಅನುಕೂಲ ಇದೆ. ನಾವು ಏನಂದರೆ ಬಯಸಿದ್ದು ನಮ್ಮ ಮಗು ಎಲ್ಲಿದ್ದರೂ ಚೆನ್ನಾಗಿ ಓದಬೇಕು ಅಂತ ನಾವು ಕೂಲಿ ಮಾಡಿಕೊಂಡು ಅವನ್ನ ಇಲ್ಲಿ ಸೇರಿಸಿದ್ದು. ಪ್ರಾಂಶುಪಾಲ ವಿಜಯ್ ಪ್ರಕಾಶ್ ಪ್ರಜಾಪತಿ, ವಸತಿ ಶಾಲೆಯಲ್ಲಿ ಒಟ್ಟು 31 ಶಿಕ್ಷಕರಿದ್ದು 410 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವುದಾಗಿ ತಿಳಿಸಿದರು. And then at 1 o'clock 1:40 school over, then their lunch provide, and then after taking a rest at least 1 hour, then students come for the playing in the game.